ನೋಡಿ, ರಾಜ್ಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಅದರಲ್ಲೂ ಬೆಳಗಾವಿ ಭಾಗದಲ್ಲಿ ಮಳೆಯ ರುದ್ರನರ್ತನ ಮುಂದುವರೆದಿದೆ. ಹೀಗಾಗಿ ಶಿರೂರು ಡ್ಯಾಮ್ ಭರ್ತಿಯಾಗಿದೆ. ಜನರಿಗೆ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ. ಶಿರೂರು ಡ್ಯಾಮ್ ಈಗ ಭರ್ತಿಯಾಗಿಬಿಟ್ಟಿದೆ. ಸುತ್ತಮುತ್ತಲಿರುವಂಥ ಹಳ್ಳಿಗಳ ನಿವಾಸಿಗಳಿಗೆ ಆತಂಕ, ಎಲ್ಲಿ ಪ್ರವಾಹ ಬಂದ್ಬಿಡುತ್ತೋ ಅಂತ ಜನರಿಗೆ ಎಚ್ಚರಿಕೆಗಳನ್ನು ಕೊಡಲಾಗ್ತಾ ಇದೆ. ಈಗ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಡಂಗೂರ ಸಾರಿ ಎಚ್ಚರಿಕೆಯಿಂದ ಇರೋಕೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಮಾರ್ಕಂಡೇಯ ನದಿಗೆ ನೀರು ಬಿಡುವಂತಹ ಸಾಧ್ಯತೆಗಳಿದ್ದಾವೆ. ನದಿ ತೀರದ ಜನರು ಎಚ್ಚರಿಕೆಯಿಂದ ಇರಲು ಸೂಚನೆಯನ್ನು ಕೊಡಲಾಗಿದೆ. ಆಟೋದಲ್ಲಿ ಮೈಕ್ ಅಳವಡಿಸಿ ನದಿ ತೀರದ ಗ್ರಾಮಗಳಿಗೆ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ. ನದಿ ಬಳಿ ಅಳವಡಿಸಿದ್ದ ಪಂಪ್ಸೆಟ್ ತೆರವು ಮಾಡಿಕೊಳ್ಳೋಕೆ ಸೂಚನೆಯನ್ನು ಕೊಡಲಾಗ್ತಿದೆ. ನೋಡ್ತಾ ಇದ್ದೀವಿ ನೋಡಿ, ಇಲ್ಲಿ ಮೈಕ್ ಹಾಕೊಂಡು ಆಟೋ ಮೂಲಕ ಹಳ್ಳಿಗೆ ಹೋಗಿ, ಅಂದರೆ ಈ ಮಾರ್ಕಂಡೇಯ ನದಿ ಏನಿದೆ, ಶಿರೂರು ಡ್ಯಾಮ್ ಇದೆಯಲ್ವಾ, ಸುತ್ತಮುತ್ತಲು ಬರುವಂಥ ಹಳ್ಳಿಗಳಿಗೆ ಹೋಗಿ ಅಧಿಕಾರಿಗಳು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಸಾರ್ವಜನಿಕರೇ ದಯವಿಟ್ಟು ಗಮನಿಸಿ, ನದಿ ದಡದಲ್ಲಿ ದಂಡೆಯಲ್ಲಿ ಯಾರು ಹೋಗಬೇಡಿ, ಪಂಪ್ಸೆಟ್ನ ವಾಪಸ್ ತಗೊಂಡ್ಬನ್ನಿ, ಭಾರಿ ಪ್ರಮಾಣದ ನೀರು ಹರಿಬಿಡ್ತಾ ಇದ್ದೀವಿ, ಎಚ್ಚರಿಕೆಯಿಂದ ರೀ, ಸಾಧ್ಯ ಆದರೆ ಬೇರೆ ಕಡೆ ಸ್ಥಳಾಂತರ ಆಗಿ, ಈ ರೀತಿ ವಾರ್ನ್ ಮಾಡ್ತಿದ್ದಾರೆ. ಈಗಾಗಲೇ ಹುಕ್ಕೇರಿ ತಾಲೂಕಿನ ಶಿರೂರು ಜಲಾಶಯವು ಸಂಪೂರ್ಣವಾಗಿ ಭರ್ತಿಯಾಗಿದ್ದು, ಯಾವುದೇ ಕ್ಷಣದಲ್ಲಿ ಇವತ್ತು ಶಿರೂರು ಜಲಾಶಯದಿಂದ ಮಾರ್ಕಂಡೇಯ ನದಿಗೆ ಹೆಚ್ಚುವರಿ ನೀರನ್ನು ಹೊರಗಡೆ ಬಿಡ್ತಾ ಇದ್ದಾರೆ. ಆದ ಕಾರಣ ರೈತರು ನದಿ ಕಡೆ ಯಾರೂ ತಮ್ಮ ದನಕರುಗಳನ್ನ ಒಯ್ಯಬಾರದು. ಹಾಗೂ ರೈತರು ತಮ್ಮ ಮೋಟಾರ್ ಪಂಪ್ ಸೆಟ್ಗಳನ್ನ ಇವತ್ತು ಯಾವುದೇ ಕ್ಷಣದಲ್ಲಿ ನೀರು ಬಿಡುವುದರಿಂದ ಮೋಟಾರ್ ಪಂಪ್ ಸೆಟ್ಗಳನ್ನ ಬೇರೆ ಕಡೆ ಸ್ಥಳಾಂತರಿಸಬೇಕೆಂದು ಶಿರೂರು ಜಲಾಶಯದ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಪಾಶಾಪುರ್ ಈ ಮೂಲಕ ರೈತರಿಗೆ ತಿಳಿಸುತ್ತದೆ.